ಹಲೋ ಸರ್, ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಸರ್, ಒಂದು ಗುಡ್ ನ್ಯೂಸು. ಹೊಸ ಕಾರ್ ತಗೊಂಡೆ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಆ ಕಾರಿನ ಮೇಲೆ ಯಾವುದೇ ರೀತಿ ಸಾಲ ಇಲ್ಲ. ನಾನು ಇಷ್ಟಪಟ್ಟು ದುಡ್ದಂಥ ದುಡ್ಡು. ಸೊ ಹಾಗಾಗಿ ಈಗ ಆ ಕಾರು ತಗೊಂಡಿದ್ದೀನಿ. ಮಾಡಬೇಕಾಗಿರುವಂಥ ಮೊದಲನೇ ಒಂದು ಪುಣ್ಯದ ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ ಸರ್. ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ಕಾಲರೆತ್ತು ಕೆಲಸ ಮಾಡ್ತಾ ಇದೀಯಾ. ದೇವರಿಗೆ ಪ್ರಿಯವಾದ ಕೆಲಸ ಮಾಡ್ತಾ ಇದೀಯಾ. ಎಲ್ಲ ದುಡ್ಡಿರೋರು ಕೂಡ ಸಾಲದಲ್ಲಿ ಕಾರ್ ತಗೊಂಡು ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ಇನ್ಕಮ್ ಟ್ಯಾಕ್ಸ್ ಉಳಿಸೋದಕ್ಕೆ ಅಂತ ಹೇಳ್ತಾರೆ. ಅದು ಡಬಲ್ ಮರ್ಯಾದೆ ತೆಗೆಯೋ ಕೆಲಸ. ಆ್ಯಕ್ಚುಲಿ ನೀವು ಬ್ಯಾಂಕ್ಗೆ ಇಂಟ್ರೆಸ್ಟ್ ಕಟ್ಟೋದು ನೀವು ಉಳಿಸೋ ಇನ್ಕಮ್ ಟ್ಯಾಕ್ಸ್ಗಿಂತ ಜಾಸ್ತಿ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಉಳಿಸೋದು ಅಂತ ಸಿ ಎಗಳು ಹೇಳ್ಕೊಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಯಾಕೆ ಅಂತ. ಅಂಥದ್ದೇನಿದೆ ನಮ್ಮ ದೇಶದ ಇನ್ಕಮ್ ಟ್ಯಾಕ್ಸ್ ಉಳಿಸಿ ನಾವು ಇನ್ನೊಬ್ಬ ದೇಶದ ಬ್ಯಾಂಕುಗಳಿಗೆಲ್ಲ ಬಡ್ಡಿ ಕಟ್ಟೋದು? ಯೋಚನೆ ಮಾಡಿ. ನಮ್ಮ ದೇಶದ ಇನ್ಕಮ್ ಟ್ಯಾಕ್ಸ್ನ ನಾವ್ಯಾಕೆ ಉಳಿಸ್ಬೇಕು? ನಮ್ಮ ಕಾರ್ ಓಡಾಡೋದು ದೇಶ ಮಾಡಿದ ರಸ್ತೆಗಳ ಮೇಲೆ. ಆ ರಸ್ತೆಗಳು ಮಾಡೋದಕ್ಕೆ ದೇಶಕ್ಕೆ ದುಡ್ಡು ಬೇಕು. ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಉಳಿಸಿದ್ರೆ ಹೆಂಗೆ ರಸ್ತೆ ಮಾಡ್ತಾರೆ? ಓಕೆ, ನೀವು ಅಂತೀರಿ ಏನು ಸರ್ ರಸ್ತೆ ಮಾಡ್ತಾರೆ, ಎಲ್ಲರೂ ಅವ್ರವ್ರ ಮನೆ ಕಟ್ಕೋತಾ ಇದ್ದಾರೆ, ರಾಜಕಾರಣಿಗಳು ಯಾರೂ ಸರಿ ಇಲ್ಲ, ಸಹಜ ಇಲ್ಲ, ನಮ್ಮ ಹಣನ ಸರಿಯಾಗಿ ಬಳಸ್ತಾರೆ ಅಂತ ಏನು ಗ್ಯಾರಂಟಿ ಅಂತ ತುಂಬ ಜನ ಅಂತಾರೆ. ಅದು ಸುಳ್ಳು. ಎಷ್ಟು ಭ್ರಷ್ಟಾಚಾರ ಇದ್ದರೂ ಕಿತ್ತಲೆ ಹಣ್ಣಿನ ಮೇಲಿನ ಸಿಪ್ಪೆ ಅಷ್ಟು ಮಾತ್ರ ಭ್ರಷ್ಟಾಚಾರ ಮಾಡ್ಬೋದು. ಅದಕ್ಕೆ ಮೀರಿ ಮಾಡಿದ್ರೆ ಜೈಲುಗಳಿಗೆ ಹೋಗ್ತಾರೆ. ಆದರೂ ಅದು ಕೂಡ ಕಡಿಮೆ ಆಗಿದೆ ಈ ನಡುವೆ, ದೇವರ ಒಂದು ಆಶೀರ್ವಾದದಿಂದ. ನಾವು ಅನ್ಕೋತೀವಷ್ಟೇ ರಾಜಕಾರಣಿಗಳು ಲೂಟ್ ಮಾಡ್ತಾ ಇದ್ದಾರೆ ಅಂತ. ಲೂಟ್ ಮಾಡೋ ಇಚ್ಛೆಯಿಂದ ಬಂದರೂ ಕೂಡ ಮಾಡೋಕ್ಕೆ ಆಗದಷ್ಟು ಸಿಸ್ಟಮ್ ಚೆನ್ನಾಗಿದೆ ಇವಾಗ. ಅದಕ್ಕೆ ಯಾವ ರಾಜಕಾರಣಿಗಳು ಸುಖವಾಗಿಲ್ಲ. ಅವರು ಹಿಂದೆ ಕಷ್ಟಪಟ್ಟು ದುಡಿದಿರೋ ದುಡ್ಡಲ್ಲೇ ಬದುಕ್ತಾ ಇದ್ದಾರೆ. ರಾಜಕಾರಣದ ಭ್ರಷ್ಟತೆಯಿಂದ ಬದುಕೋದಷ್ಟರಲ್ಲೇ ಇದೆ ಅವರು. ಹಾಗಾಗಿ ನೀನು ಮಾಡಿದ್ದು ತುಂಬ ಶ್ಲಾಘನೀಯ ಕೆಲಸ. ದೇಶಭಕ್ತಿ, ಅದು ದೈವಭಕ್ತಿಗೆ ಸಮಾನ. ಅದು ಸಾಲವಿಲ್ಲದೆ ಇನ್ಕಮ್ ಟ್ಯಾಕ್ಸ್ ಉಳಿಸ್ಬೇಕು ಅನ್ಕೊಳ್ಳದೆ ಕಾಲರೆತ್ಕೊಂಡು ಕಾರ್ ತಗೊಂಡಿದ್ಯಾ. ಕಾರ್ನ ಸದ್ಬಳಕೆ ಮಾಡು. ಕಾರ್ದು ಫೋಟೋ ಹಾಕು ಬಂಗಾರು. ಮತ್ತೆ ನೀನು ಕಷ್ಟಪಟ್ಟು ದುಡಿದಿದೆಯೋ ಆ ಹಣನ ಧೈರ್ಯವಾಗಿ ಎಲ್ಲರ ಮುಂದೆ ನನ್ನ ಕಾರು ಅಂತ ಹೇಳ್ಕೊಂಡು ಓಡಾಡು. ಸಾಲ ತಗೊಂಡ್ರೆ ಅದು ಬ್ಯಾಂಕ್ದ ಅರ್ಧ ಕಾರ್. ಅದು ಒಂದು ವೀಲ್ ನಿಂದಾದರೆ 3 ವೀಲ್ ಬ್ಯಾಂಕ್ದಾಗಿರುತ್ತೆ. ಮುಕ್ಕಾಲು ಭಾಗ ಲೋನ್ ತಗೋತಾರೆ. ಅಂತ ಬದುಕು ಬೇಡ ಬಂಗಾರು. ನೀನು ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಇನ್ನು ನಿನ್ನ 4 ಜನ ನಿನ್ನ ಒಳ್ಳೆ ಫ್ಯಾನ್ಸ್ ಇದಾರಲ್ಲ, ಅವ್ರನ್ನ ಕೂಡಿಸ್ಕೊಂಡು ಒಂದು 4 ಥಿಯೇಟ್ರಿಗೆ ಪ್ರದಕ್ಷಿಣೆ ಮಾಡು. ನಿನ್ನ ದೇವಾಲಯನೇ ಥಿಯೇಟ್ರ್ ಕಣ. ಥಿಯೇಟ್ರ್ಗಳು, ನಿನಗೆ ಇಷ್ಟವಾದ ಥಿಯೇಟ್ರ್ಗಳಿಗೆ ಸುತ್ತಲೂ ಇರೋ ರೋಡುಗಳಲ್ಲಿ ಪ್ರದಕ್ಷಿಣೆ ಮಾಡು. ಅದೇ ನೀನು ಪ್ರಥಮ ಪೂಜೆ. ಕಾಯಕವೇ ಕೈಲಾಸ. ಧನ್ಯವಾದ. ಅಹೋರಾತ್ರ.